Now we'll see square number. ಈಗ ವಿಡಿಯೋ ನಂಬರ್ 2 ಸ್ಕ್ವೇರ್ ನಂಬರ್ ಬಗ್ಗೆ ನೋಡ್ಕೊಂತ ಹೋಗೋಣ. ಒಂದು ಎಕ್ಸಾಂಪಲ್ 3 ಸ್ಕ್ವೇರ್ ಅಂತ ತಿಳ್ಕೊಳ್ರಿ. ಇದು 3 ನ ಬೇಸ್ ಅಂತ ಕರಿತೀವಿ, 2 ನ ಎಕ್ಸ್ಪೋನೆಂಟ್ ಅಂತ ಕರಿತೀವಿ. ಇನ್ ಜನರಲ್ ಅದನ್ನ ಪವರ್ ಅಂತ ಕರಿಬಹುದು. ಅದು ರಿಸಲ್ಟ್ ಏನ್ ಬಂದದಲ್ಲ ಅದು ಈ ಕಡೆಗೆ ರಿಸಲ್ಟ್, ರೈಟಾ? ಇಲ್ಲಿ ಈ ರಿಸಲ್ಟ್ ಬಂದಿರೋದು ಏನಾದರೂ ಇಂಟಿಜರ್ ಇತ್ತಂದ್ರೆ ಅದನ್ನ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಂತ ಹೇಳ್ತಾರೆ. ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ಓಕೆ, ಎದ್ರದ್ದು ಸ್ಕ್ವೇರ್ ನಂಬರ್ ಇದು 3ದು ಪರ್ಫೆಕ್ಟ್ ಸ್ಕ್ವೇರ್ ಅಂತ ಹೇಳ್ತಾರೆ. ಹಂಗ ನಮ್ಮಲ್ಲಿ ಪರ್ಫೆಕ್ಟ್ ಸ್ಕ್ವೇರ್ಗಳನ್ನ ನೀವು ಎಕ್ಸಾಮ್ ಪರ್ಪಸ್ಗೋಸ್ಕರ ಒಂದಿಷ್ಟು ಬೈ ಹಾರ್ಟ್ ಹಾಕಿಬಿಡ್ರಿ. ಓಕೆ, ಬಿಕಾಸ್ ಎಕ್ಸಾಮ್ ಪ್ರಿಪ್ರೇಷನ್ ಮಾಡೋರಲ್ವಾ, ಎರಡೂ ಇರಬೇಕು, ನಾಲೆಜ್ ಇರಬೇಕು, ಬೈ ಹಾರ್ಟು ಇರಬೇಕು, ಟ್ರಿಕ್ಸು ಇರಬೇಕು. ಆಲ್ ಕಾಂಬಿನೇಷನ್ ಈಸ್ ಅ ಪರ್ಫೆಕ್ಟ್ ಎಕ್ಸಾಮ್ ಪ್ರಿಪ್ರೇಷನ್ ಸ್ಟ್ರಾಟಜಿ. ದೇರ್ಫೋರ್ ನಾವು ಟೈಮ್ ಫಾರ್ ಬೈ ಹಾರ್ಟಿಂಗ್. 1 ಸ್ಕ್ವೇರ್ ಏನದಲ್ಲ 1, 2 ಸ್ಕ್ವೇರ್ ಏನದಲ್ಲ 4, 3 ಸ್ಕ್ವೇರ್ ಏನಿದೆಲ್ಲ 9, 4 ಸ್ಕ್ವೇರ್ 16, 5 ಸ್ಕ್ವೇರ್ 25, 6 ಸ್ಕ್ವೇರ್ 36, 7 ಸ್ಕ್ವೇರ್ 49, 8 ಸ್ಕ್ವೇರ್ 64, 9 ಸ್ಕ್ವೇರ್ 81, 10 ಸ್ಕ್ವೇರ್ 100. ಟ್ರಿಕ್ಸನ್ನು ಆಮೇಲೆ ಹೇಳ್ತೀನಿ. 11 ಸ್ಕ್ವೇರ್ 121, 12 ಸ್ಕ್ವೇರ್ 144, 13 square 169, 14 square 196, 15 square 225, 16 square 256, 17 square 289, 18 square 324, 19 square 361, 20 square 400, 21 square 441, 22 square 484, 23 square 529, 24 square 576, 25 square 625. ಓಕೆ, ಈಗ ಕೆಲವು ಟ್ರಿಕ್ಸ್ಗಳನ್ನು ನೋಡ್ತಾ ಹೋಗೋಣ ನೆನಪಿಡ್ಲಿಕ್ಕೋಸ್ಕರ. 1 ಸ್ಕ್ವೇರ್ ನೆನಪಿರ್ತದೆ, 2 ಸ್ಕ್ವೇರ್ 3 ಸ್ಕ್ವೇರ್ 4 ಸ್ಕ್ವೇರ್ 5 ಸ್ಕ್ವೇರ್ 6 ಸ್ಕ್ವೇರ್ ಮತ್ತೆ 7 8 100 ತನಕಂತೂ ನಿಮ್ಗೇನು ಚಿಂತಿಲ್ಲ. ಓಕೆ, ಇಲ್ಲಿ 100 ಇಲ್ಲಿ ಟ್ರಿಕ್ಸ್ ಹೇಳ್ಬಿಡ್ತೀನಿ, ಸೊ ದಟ್ ಮುಂದ್ಗಡೆ ಈಸಿ ಆಯ್ತು. ಇಲ್ಲಿ 0ಕ್ಕೆ ಸ್ಕ್ವೇರ್ ಮಾಡಿದ್ರೆ ಅಂದ್ರೆ 1 0 ಇದ್ದಿದ್ದು 2 0 ಆಗ್ತದೆ. ಓಕೆ, ಇಷ್ಟೇ ಇರಲಿ, ಮುಂದೆ ಆಮೇಲೆ ಹೇಳ್ತೀನಿ. 11 ಸ್ಕ್ವೇರ್ ಅದ 121, ಇದ್ರದ್ದು ಟ್ರಿಕ್ ಆಮೇಲೆ ಹೇಳ್ತೀನಿ. ಇಲ್ಲಿ ಬಂತು ನೋಡಿ, ಇದು 12 ಸ್ಕ್ವೇರ್ ಅದ, ಇದನ್ನು ಉಲ್ಟಾ ಮಾಡಿದ್ರೆ 21 ಸ್ಕ್ವೇರ್ ಏನಾಗ್ತದ 441. ಇವೆರಡು ಒಂಥರ ಅಣ್ಣ ತಮ್ಮ ಜಗಳಾಡಿದವರು ಅಂತ ತಿಳ್ಕೊಬೋದು. ಬಟ್ ಇದು ಎಲ್ಲ ಕಡೆ ಯೂಸ್ ಆಗಂಗಿಲ್ಲ. ಮತ್ತೆ ಇಲ್ಲಿ 23 ಐದು ಸರ 32 ಹಂಗ ಇರ್ತದನ್ರಿ, 24 ಅದ 42 ಹಂಗ ಇರ್ತದನ್ನು, ಹಂಗಿರಂಗಿಲ್ಲ. ಇವರಿಬ್ರೆ ಅಣ್ಣ ತಮ್ಮರು ಸ್ವಲ್ಪ ಜಗಳಾಡ್ರಿ. 12 ಸ್ಕ್ವೇರ್ಗೆ 144 ಬಂದ್ರ 21 ಸ್ಕ್ವೇರ್ಗೆ 441 ಇರ್ತದೆ. ಹೌದಾ? ಮತ್ತೆ ಇವರಿಬ್ರು ಸ್ವಲ್ಪ ಸಿಬ್ಲಿಂಗ್ಸ್, ಅಣ್ಣ ತಮ್ಮ ಕಂಡಂಗೆ ಕಾಣಕತ್ತಾರ, ಬಟ್ ಅಣ್ಣ ತಮ್ಮ ಅಲ್ಲ, ಅವ್ರು ಮಲ್ತಾಯಿ ಮಕ್ಳು ಇದ್ದಂಗೆ ಅದಾರ ಅವರು. ಯಾರಂದ್ರೆ ಇವ್ರು ನೋಡ್ರಿ. ಫಸ್ಟ್ ಏನಿದೆ, 11 ಸ್ಕ್ವೇರ್ಗೆ 1 2 1 ಅದ, ಈ 1 ಇಲ್ಲದ, ಈ 1 ಇಲ್ಲದ, ನಡಬರ್ಕ ಅವೆರಡು ಕೂಡಿಸಿದ್ದು, ಇವೆರಡನ್ನು ಕೂಡಿಸಿದ್ದು 2 ಇಲ್ಲದ. ಹಂಗ ಇಲ್ಲಿ 22 ಸ್ಕ್ವೇರ್ ಬಂದಾಗ ಇವ್ರ ಅಣ್ಣನ ಇರೋದ್ರಿಂದ ಇಲ್ಲಿ 4 4 8 ಅದ, 4 + 4 ಮಿಡಲ್ 8 ಬಂದ. ಮತ್ತೆ ಸರ್ ಹಂಗಾದ್ರೆ 33 ಹಿಂಗ ಬರ್ತನ್ರಿ, 66 ಹಿಂಗ ಬರ್ತನ್ರಿ, 77 ಹಿಂಗ ಬರ್ತನ್ರಿ, ಬರಂಗಿಲ್ಲ. ಅರ್ಧತಾ? ಇವೆರಡೇ ಇವರಿಬ್ಬರೇ ಅಣ್ಣ ತಮ್ಮರು ಸ್ವಲ್ಪ ಚಲೋ ಅದಾರ, ಉಳಿದವ್ರು ಯಾರು ಇವ್ರ ಮಾತು ಕೇಳಂಗಿಲ್ಲ. ರೈಟ್? ಇದಾದ್ಮೇಲೆ 15 ಸ್ಕ್ವೇರ್ 225 ನೆನ್ಪಿಟ್ಕೋಬೇಕು. 20 ಸ್ಕ್ವೇರ್ದು 400 ನೆನ್ಪಿಟ್ಕೊಳ್ಬೇಕು. 25 ಸ್ಕ್ವೇರ್ದು ಯಾವ್ದು ನೆನ್ಪಿಟ್ಕೊಳ್ತೀರಿ, 625 ನೆನ್ಪಿಟ್ಕೊಳ್ಬೇಕು. ಅರ್ಧತಾ? ಇದ್ರ ಜೊತೆಗೆ 16 ಸ್ಕ್ವೇರ್ ಇವನ್ನಂತೂ ಬೈ ಹಾರ್ಟ್ ಹಾಕೋಬೇಕು. ಇವು ಸ್ವಲ್ಪ ಸ್ಟ್ಯಾಂಡರ್ಡ್ ಅದಾವ. 15 ಸ್ಕ್ವೇರ್ 25 ಸ್ಕ್ವೇರ್, 16 ಸ್ಕ್ವೇರ್ 256. ಇವ್ರೊಂಥರ ಒಂದು ಜಾತನೇ ಅದಾವರು. ಅದೊಂಥರ ಹೆಂಗ, 2 ಸ್ಕ್ವೇರ್ 4, 4 ಸ್ಕ್ವೇರ್ 16, 16 ಸ್ಕ್ವೇರ್ 256, 250 ಸ್ಕ್ವೇರ್ ಹಂಗೆ ಹೋಗ್ತಾ ಹೋಗ್ತದೆ. ಹೌದಾ? ಇದೊಂಥರ ಹೆಂಗಂದ್ರೆ ನೀವು ಒಂದು ನೆನ್ಪಿಟ್ಕೊಂಡ್ರಿ, 2 4 8 ಡಬಲ್ ಮಾಡ್ತಾ ಹೋಗ್ತದೆ. 8 16 32 64 128 256 ಮತ್ತೆ 5 12
1024 2048 ಇಲ್ಲಿ ತನಕ ಸಾಕು. ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ ನಿಮ್ಗೆ ಇದು ಫ್ಯಾಮಿಲಿಯರ್ ಅದ. 1024 MB ಅಂದ್ರೆ 1 GB ಅಂತ ಗೊತ್ತದ. ಆಮೇಲೆ 512 MB ಮೆಮರಿ ಕಾರ್ಡ್ಗಳನ್ನ ಯೂಸ್ ಮಾಡ್ರಿ. 256 GB ಪೆನ್ ಡ್ರೈವ್ ಯೂಸ್ ಮಾಡ್ತಿದ್ರಿ. 128 GB ಪೆನ್ ಡ್ರೈವ್ ಯೂಸ್ ಮಾಡ್ತಿದ್ರಿ. 68 GB ಪೆನ್ ಡ್ರೈವ್ ಇದಾವ. 128 GB ಮೊಬೈಲ್ಸ್ ಇದಾವ. 32 GB ಮೊಬೈಲ್ಸ್ ಇದಾವ. 16 GB ಈಗಂತೂ ರ್ಯಾಮ್ಸ್ ಬಂದಿದಾವ. 8 GB ಬಂದಿದಾವ. 4 GB ಬಂದಾವ. 2 GB ಬಂದಾವ. ಇವೆಲ್ಲ ಏನಂತಂದ್ರೆ ಕಂಪ್ಯೂಟರ್ ಸೈನ್ಸ್ ಮೊಬೈಲ್ ಯೂಸ್ ಮಾಡೋರು ಇವೆಲ್ಲ ಸ್ವಲ್ಪ ಫ್ಯಾಮಿಲಿಯರ್ ಅದ. ಇಲ್ಲಿ ಹೆಂಗ ನೋಡು, 2 ಸ್ಕ್ವೇರ್ ಇಲ್ಲದ, 2 ಕ್ಯೂಬ್ ಇಲ್ಲದ, 4 ಸ್ಕ್ವೇರ್ ಇಲ್ಲದ, 8 ಸ್ಕ್ವೇರ್ ಇಲ್ಲದ, 32 ಇಲ್ಲಿ ಎಲ್ಲರ ಮುಂದೆ ಇರ್ತದ, 16 ಸ್ಕ್ವೇರ್ 256 ಇಲ್ಲದ. ಅರ್ಥ? ಈ ಲಿಸ್ಟ್ ಒಳಗನೆ ಬಂದ್ಬಿಡ್ತಾವೆ ಇವೆಲ್ಲ ಸ್ಕ್ವೇರ್ಗಳು. ಓಕೆ, ಅಲ್ಲೇ ಅಪ್ಪ ಅಲ್ಲೇ ಮಗ, ಅಲ್ಲೇ ಅಪ್ಪ ಅಲ್ಲೇ ಮಗ, ಎಲ್ಲರೂ ಇಲ್ಲೇ ಇದ ಲಿಸ್ಟ್ ಒಳಗೆ ಇರ್ತಾರೆ. ಹಿಂಗಿರೋದ್ರಿಂದ 16 ಸ್ಕ್ವೇರ್ 256 ಆರಾಮಾಗಿ ನೆನ್ಪಿಟ್ಕೊಂಡ್ಬಿಡ್ಬೇಕು. ಅರ್ಥ ಆಯ್ತಾ? ಓಕೆ, ಈಗ ಇಷ್ಟು ಬಂದ್ಮೇಲೆ ಏನಾಗ್ತದೆ, ನಮಗೆ ಟಫ್ ಇರ್ತಕ್ಕಂಥದ್ದು ಯಾವುದು? 17 18 19 ಇವು ಟಫ್ ಅನಿಸ್ತವ. 17 ಅಂದ್ರೆ ಹೊರಗಡೆ 7 ಇದ, 7 ಸ್ಕ್ವೇರ್ ಮಾಡಿದ್ರೆ 49 ಬಂದದ. ಲಾಸ್ಟಿಗೆ 9 ಇರೋದು ಆಪ್ಷನ್ಸ್ ನೋಡಬೇಕು, ಸ್ವಲ್ಪ ಯೋಚನೆ ಮಾಡೋದು, ಆಮೇಲೆ ಹೇಳ್ತೇನೆ. 18 ಸ್ಕ್ವೇರ್ ಅಂದ್ರೆ 8 ಅದ, 8 8 64, ಲಾಸ್ಟಿಗೆ 4 ಬರೋಂಥದ್ದು ಹುಡ್ಬೇಕು. 19 ಅಂದ್ರೆ 9, 9 9 81, 81 ಲಾಸ್ಟಿಗೆ 1 ಬರೋದನ್ನು ಹುಡ್ಕೊಳ್ಳಿ. ಅದೇ ಸೇಮ್ 4ಗೆ 6, 3ಗೆ 9 ಇವಷ್ಟು ಹುಡ್ಕೊಂಡ್ರೆ ಮುಗಿತು. ಇನ್ನೊಂದೇನಂದ್ರೆ 625 25 ಅದ, 22ಗೆ 484 ಅದ. ಅಂದ್ರೆ ಇವು ಎರಡಕ್ಕೂ ಕೂಡ ಆನ್ಸರ್ ಇವೆರಡು ನಡ್ಬರ್ಕ್ ಬರ್ಬೇಕು. ಇವೆರಡು ನಡ್ಬರ್ಕ್ ಬರ್ಬೇಕಾದ್ರೆ ನಿಮ್ಗೆ ಆಪ್ಷನ್ ನೋಡು, 480 ದಾಟಿದ ಅಂದ್ರೆ 500 ಸಮೀಪ ಅದ. 625 ಅಂತಂದ್ರೆ ಅವು ಎರಡು ನಡ್ಬೇಕು, 500 ಒಳಗಡೆ ನೀವು ಎರಡು ಆಪ್ಷನ್ಸ್ ಬರ್ಬೇಕು. ಅದ್ ನೆನ್ಪಿಟ್ಕೋಬೇಕು. 16ಗೆ 256 ಅದ, 20ಗೆ 400 ಅದಂದ್ರೆ 256 ಮತ್ತು 400 ಒಳಗಡೆ ಮಿಡಲ್ ಅಲ್ಲಿ 17 18 19 ನಂಬರ್ಸ್ ಬರಬೇಕು. ಈ ರೀತಿ ಒಂದು ಟ್ರಿಕ್ ಅನ್ನು ಯೂಸ್ ಮಾಡಿಕೊಂಡು ನೀವು ನೆನ್ಪಿಟ್ಕೊಳ್ಬೇಕು. ಇಲ್ಲಿ ಇನ್ನೊಂದು ಚೆನ್ನಾಗಿದ್ದ ಟ್ರಿಕ್ ಇದು 39 14. ಸ್ವಲ್ಪ ಉಲ್ಟಾ ಪಲ್ಟಾ ಮನಿ ಚೇಂಜ್ ಮಾಡ್ಕೊಂಡು ಅಣ್ಣ ತಮ್ಮದ್ರಿ ಇವರು. 13 ಸ್ಕ್ವೇರ್ ಅಂದ್ರೆ 169 ಅಂತೆ, 14 ಸ್ಕ್ವೇರ್ ಅಂದ್ರೆ 196 ಅಂತ. ಅನ್ಸಿಡ ಸ್ವಲ್ಪ ಹಿಂಗ ಅಳಿಗಾಡ್ಬಿಟ್ಟಾರ, ಸ್ವಲ್ಪ ಮನಿಗಳ ಪೊಸಿಷನ್ಸ್ ಚೇಂಜ್ ಆಗಿದೆ. ಈ ರೀತಿ ನೀವು 25 ತನಕ ಸ್ಕ್ವೇರ್ನ ಒಂದು ಪರ್ಫೆಕ್ಟ್ ನಂಬರ್ನ ಪರ್ಫೆಕ್ಟ್ ಸ್ಕ್ವೇರ್ಸ್ ಅನ್ನು ಬರೀಲಿಕ್ಕೆ ಪ್ರಾಕ್ಟೀಸ್ ಮಾಡ್ಬೇಕು. ಈಗ ಇದನ್ನ ವಿಡಿಯೋ ಪಾಸ್ ಮಾಡ್ರಿ, ಮನಸ್ಸಲ್ಲಿ ಎಲ್ಲವನ್ನು ಬರೀ ನೆನ್ಪು ಮಾಡ್ಕೊಡ್ರಿ, ಅಥವಾ ಒಂದ್ಸತಿ ಬೈ ಹಾರ್ಟ್ ಹಾಕಿಬಿಡ್ರಿ. ಹಾಕಿ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಇವು ಅಲ್ಲದೆ ಕೆಲವು ನಂಬರ್ಸ್ಗಳಿದಾವ, ಅವು ಒಂಥರ ಮ್ಯಾಜಿಕ್ ನಂಬರ್ಸ್ ಇದಾವ. ಆ ಮ್ಯಾಜಿಕ್ ನಂಬರ್ಸ್ ಅಲ್ಲಿ ಸ್ಕ್ವೇರ್ಗಳು ಹೆಂಗಾಗ್ತಾವ ಅನ್ನೋದನ್ನ ನೋಡ್ಕೊಂತ. ಈಗ ನೋಡಿ, 1 ಸ್ಕ್ವೇರ್ ನ 1 ಆಗ್ತದ. 11 ಸ್ಕ್ವೇರ್ ಏನಾಗ್ತದೆ ಅಂತ ಹೇಳಿದ್ರೆ 121 ಆಗ್ತದ. 1 ಸ್ಕ್ವೇರ್ ಏನಾಗ್ತದೆ, 3 ಆಯ್ತಲ್ಲ ಇಲ್ಲಿ, ಈ 1 2 3 3 2 1 ಅಂತ ಬರೆಯೋದು, ಇದು ಆನ್ಸರ್ ಆಗ್ತದ. 1 ಈ 4 ಸತಿ 1 ಬರ್ದಿದ್ದಕ್ಕೆ 1 2 3 4 ಮತ್ತೆ ಉಲ್ಟಾ 3 2 1 ಇದು ಆನ್ಸರ್ ಆಗ್ತದ. ಮತ್ತೆ ನೀವು 5 ಸತಿ ಬರೆದ್ರಿ ಅಂತಂದ್ರೆ ಅದ್ರದ್ದು ಸ್ಕ್ವೇರ್ ಬೇಕಿತ್ತಂದ್ರೆ 1 2 3 4 5 ಮತ್ತೆ 4 3 2 1 ಇದು ಆನ್ಸರ್ ಆಗ್ತದ. ಅಂಡರ್ಸ್ಟುಡ? ಇದೇನಿದು 1ದ ಜಾತಿ, ಇವ್ರ ಜಾತಿ ಒಳಗಡೆ ಇವ್ರ ಮನೆತನದೊಳಗೆ ಹಿಂಗದ ಅಂತ. ಇದು 1111 ಮನೆತನ. ಇದು ಇನ್ನೊಂದು ಮನೆತನ ಅದ, ಯಾವ್ದಂದ್ರೆ 2ದ ಮನೆತನ ಅದ. 2 ಸ್ಕ್ವೇರು, 22 ಸ್ಕ್ವೇರು, 2 2 2 ಸ್ಕ್ವೇರು, 2 2 2 2 ಸ್ಕ್ವೇರು, 2 2 2 2 2 2 ಸ್ಕ್ವೇರ್. ಇವರು ಒಂದು ಮನೆತನ. ಇವ್ರ ಮನೆತನದೊಳಗಡೆ ಯಾರ್ಯಾರು ಅದಾರ ಅಂತೇಳಿ ನಮ್ಗೆ ಗೊತ್ತಿರಂಗಿಲ್ಲ. 2 ಸ್ಕ್ವೇರ್ ಅಂದ್ರೆ 4 ಅಂತ ಹೇಳ್ತೀನಿ. ಇವ್ರದ್ದು ಆನ್ಸರ್ ನಮ್ಗೆ ಆಲ್ರೆಡಿ ಗೊತ್ತದ, ಏನದು 484 ಅಂತೇಳಿ. ಇವ್ರದ್ದು ಆನ್ಸರ್ ನಾವು ನೆನ್ಪಿಡೋ ಅವಶ್ಯಕತೆ ಇಲ್ಲ, ಬೇಕಾದ್ರೆ ಎರ್ರ ಬೇರೆ ಇರ್ತದ, ಅದಕ್ಕೆ ನಮ್ಗೆ ಯಾವುದೇ ಟ್ರಿಕ್ಸ್ ಸಿಗಂಗಿಲ್ಲ. ಬಟ್ ಒಂದ್ ನೆನ್ಪಿಡ್ಬೇಕು, ಸ್ಟಾರ್ಟ್ಸ್ ವಿತ್ 4 ಎಂಡ್ಸ್ ವಿತ್ 4. ಇದನ್ನು ಕೂಡ ಸ್ಟಾರ್ಟ್ಸ್ ವಿತ್ 4 ಎಂಡ್ಸ್ ವಿತ್ 4. ಇದು ಕೂಡ ಸ್ಟಾರ್ಟ್ಸ್ ವಿತ್ 4 ಎಂಡ್ಸ್ ವಿತ್ 4. ದಿಸ್ ಈಸ್ ಕಾಮನ್ ಇನ್ ದಿಸ್ ಫ್ಯಾಮಿಲಿ. ಈ ಮನೆತನದೊಳಗಡೆ ಈ ರೂಲ್ಸ್ ನಡೀತದೆ. ಅಂಡರ್ಸ್ಟುಡ್? ನೆಕ್ಸ್ಟ್ ಕಮಿಂಗ್ ಟು 3ರ ಮನೆತನ. 3ರ ಮನೆತನದೊಳಗಡೆ ಈಗ ನೋಡಿ 3 ಸ್ಕ್ವೇರ್ ಅದ, 33 ಸ್ಕ್ವೇರ್ ಅದ, 3 3 3 ಸ್ಕ್ವೇರ್ ಅದ, 3 3 3 ಸ್ಕ್ವೇರ್ ಅದ. ಇವ್ರದೊಂಥರ ಜಾತಿ ಅವರ, ಇವ್ರದೊಂಥರ ಜಾತಿ ಅದ. ಇವ್ರದ್ದು 3 ಸ್ಕ್ವೇರ್ ಅಂದ್ರೆ 9 ಅಂತ ಗೊತ್ತದ. ಇಲ್ಲಿ 3 ಸ್ಕ್ವೇರ್ ಅಂತಂದ್ರೆ 1089. ಇದೊಂದು ಸ್ವಲ್ಪ ಬೈ ಹಾರ್ಟ್ ಹಾಕೋಬೇಕು. 1089 ನ ಬೈ ಹಾರ್ಟ್ ಹಾಕೋಬೇಕು. ಇದು ಬೈ ಹಾರ್ಟ್ ಹಾಕೊಂಡ್ರೆ ಮುಂದೆಲ್ಲ ಈಜು. ಇವ್ರು ಹೆಂಗಾಗ್ತಾರೆ ನೋಡು, 110889, 118809. ಇಲ್ಲಿ ನಂಬರ್ಸ್ ಏನಂದ್ರೆ 1089. ಇವೇ ನಂಬರ್ಗಳನ್ನೇ ನಾವು ರಿಪೀಟ್ ಮಾಡ್ತಾ ಮಾಡ್ತಾ ಇವುಗಳನ್ನು ಬರೆಯೋದು. ಈಗ ನಾವು ಇಲ್ಲಿ ಎಲ್ಲಿ ಬರೆದಿದ್ದೀವಿ ಅಂದ್ರೆ ನೋಡಿ, ಈಗ 2 ಇದ್ದಾಗ 1 ಇತ್ತು, 3 ಇದ್ದಾಗ 2 1 ಅದ. ಇಲ್ಲಿ ಬಂದಾಗ ಏನ್ ಬರಿತೀವಿ ನೋಡಿ, ಈಗ 4 ಅದವಲ್ಲ, 111
ಒಂದೇ 0 8 8 8 9 ಅಂತ. ಓಕೆನಾ. ನೆಕ್ಸ್ಟ್ ಇಲ್ಲಿ ಬಂದಾಗ ಏನಾಗ್ತದೆ ನೋಡು 1 1 1 1 4 1 0 8 8 8 8 9. ಓಕೆನಾ. ಒಂದು ನೆನ್ಪಿಟ್ಕೊಂಡ್ಬಿಡು, 2 ನಂಬರ್ ಇದ್ದಾಗ ಇವು 4 ಆಗಿರ್ತಾವ, 3 ಇದ್ದಾಗ ಇಲ್ಲಿ 6 ಆಗ್ತಾವ, ಇಲ್ಲಿ 4 ನಂಬರ್ಸ್ ಇದ್ದಾಗ ಇವು 8 ನಂಬರ್ಸ್ ಆಗ್ತಾವ, 5 ನಂಬರ್ಸ್ ಇದ್ದಾಗ ಇವು 10 ನಂಬರ್ಸ್ ಆಗ್ತಾವ. ಇಂಥ ಸಮಯದೊಳಗೆ ಏನು ಮಾಡಬೇಕು, ಫಸ್ಟ್ ಅರೇಂಜ್ಮೆಂಟ್ ಮಾಡ್ಕೋಬೇಕು. ಈ ಒಂದನೇ ಸೆಟ್ ಒಳಗಡೆ ಲಾಸ್ಟ್ ನಂಬರ್ 0, ಎರಡನೇ ಸೆಟ್ ಒಳಗೆ ಲಾಸ್ಟ್ ನಂಬರ್ 9, ಅದಾದ್ಮೇಲೆ 1 1 8 8 1 1 8 8 1 1 8 8 ತುಂಬಿಸಿಬಿಟ್ರೆ ಈ ಫ್ಯಾಮಿಲಿದು ಅರ್ಥ ಆಗಿಬಿಡ್ತದೆ. ಓಕೆನಾ. ಈ ರೀತಿ ನೆಕ್ಸ್ಟ್ 4th ಫ್ಯಾಮಿಲಿ ನೋಡು. 4 ಸ್ಕ್ವೇರ್ ಅದ, 44 ಸ್ಕ್ವೇರ್ ಅದ, 4 4 4 ಸ್ಕ್ವೇರ್ ಅದ, 4 4 4 4 ಸ್ಕ್ವೇರ್ ಅದ, 4 4 4 4 ಸ್ಕ್ವೇರ್ಗಳದ. ಇವ್ರದ್ದು ಒಂದು ಫ್ಯಾಮಿಲಿ ಏನಂತಂದ್ರೆ 16 ಅಂತ ಇಲ್ಲಿ ಬಂದದ. ಇವ ಸ್ಟಾರ್ಟ್ ವಿತ್ 1 ಲಾಸ್ಟ್ ವಿತ್ 6, ಸ್ಟಾರ್ಟ್ ವಿತ್ 1 ಲಾಸ್ಟ್ ವಿತ್ 6, ಸ್ಟಾರ್ಟ್ ವಿತ್ 1 ಲಾಸ್ಟ್ ವಿತ್ 6, ಸ್ಟಾರ್ಟ್ ವಿತ್ 1 ಲಾಸ್ಟ್ ವಿತ್ 6. ಈ ಟ್ರಿಕ್ಸ್ಗಳನ್ನ ನೆನ್ಪಿಟ್ಕೊಳ್ಬೇಕು. ಎಷ್ಟೋ ಕ್ವಶನ್ಸ್ಗಳಿಗೆ ಆನ್ಸರ್ನ ಟ್ರಿಕ್ ಮೇಲೆನೆ ಆನ್ಸರ್ ಮಾಡ್ಬೇಕಾಗ್ತದೆ. ಅರ್ಥದ. ಎಲ್ಲ ಕಡೆಗೆ ನಾಲೆಜೇ ಇಟ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಕೆಲವು ಕಡೆ ಟ್ರಿಕ್ಸ್ ಯೂಸ್ ಆಗ್ತಾವ, ಕೆಲವು ಕಡೆ ಬೈ ಹಾರ್ಟ್ ಆಗಿದ್ದು ಯೂಸ್ ಆಗ್ತಾವ, ಕೆಲವು ಕಡೆ ಎಲಿಮಿನೇಷನ್ ರೌಂಡ್ ಒಳಗೆ ಹೋಗ್ತದೆ. ಹಂಗಾದಾಗ ಮಾತ್ರ ನೀವು ಪರ್ಫೆಕ್ಟ್ ಎಕ್ಸಾಮ್ ಪ್ರಿಪೇರ್ ಮಾಡೋರು. ಈಗ ನೋಡಿ ಇನ್ನೊಂದು ಚೆನ್ನಾಗಿದೆ. 7 ಸ್ಕ್ವೇರ್ 67 ಸ್ಕ್ವೇರ್ 6 6 7 ಸ್ಕ್ವೇರ್ 6 6 6 7 ಸ್ಕ್ವೇರ್ 6 6 6 6 7 ಸ್ಕ್ವೇರ್ ಈ ರೀತಿ ಬಂದಿದ್ವು ಅಂತ ತಿಳ್ಕೊಡ್ರಿ. ಇಂಥ ಫ್ಯಾಮಿಲಿ ಭಾಳ ಚೆನ್ನಾಗಿದೆ. ಇದು 49 ಅಂತ ಗೊತ್ತದ, 7 ಸ್ಕ್ವೇರ್ 49 ಗೊತ್ತದ. ಇನ್ನು ಮುಂದಿನವ್ರದ್ದು ಹೆಂಗ್ ಮಾಡ್ಬೇಕಂದ್ರೆ 4 4 8 9. ಇವ್ರು ಏನು ಮಾಡ್ಬೇಕೀಗ 4 4 4 8 8 9. ಮತ್ತು ಇವ್ರು ಏನು ಮಾಡ್ತಾರೆ 4 4 4 4 8 8 8 9. ಮತ್ತು ಇವ್ರು ಏನು ಮಾಡ್ತಾರೆ 4 4 4 4 4 8 8 8 8 9. ಇವ್ರದ್ದು ಆನ್ಸರ್. ಈ ಎಂಥ ಫ್ಯಾಮಿಲಿ ಇವೆಲ್ಲ ಹೆಂಗದಾರ ನೋಡಿ ಇವರೆಲ್ಲ. ಇವ್ರನ್ನ ಹಿಂಗೆ ನೆನ್ಪಿಟ್ಕೋಬೇಕು ನಾವು. ಅದ ಬೇರೆ ಯಾವುದು ಟ್ರಿಕ್ಸ್ ಇಲ್ಲ. ಯಾಕೆನಾ. ಇಲ್ಲಿನೂ ಕೂಡ ಹೆಂಗಂತಂದ್ರೆ 2 ನಂಬರ್ ಇದೆ ಅಂತಂದ್ರೆ 4 ನಂಬರ್ ಆಗಿದಾವ, 3 ನಂಬರ್ ಇತ್ತಂದ್ರೆ 6 ನಂಬರ್ ಆಗಿದಾವ, 4 ನಂಬರ್ ಇದ್ದಾಗ 8 ನಂಬರ್ ಆಗ್ತಾವ, 5 ನಂಬರ್ ಇದ್ದಾಗ 10 ನಂಬರ್ ಆಗ್ತಾವ. ಬಟ್ ಫಸ್ಟ್ ಫಸ್ಟ್ ಸೆಟ್ಗಳನ್ನ ಏನು ಮಾಡಿಬಿಡ್ರಿ 4ಲಿಂದ ತುಂಬಿ ಬಿಡ್ರಿ. ಸೆಕೆಂಡ್ ಸೆಟ್ಟನ್ನು 8ಲಿಂದ ತುಂಬ್ಕೊಂತ ಹೋಗಿ ಲಾಸ್ಟಿಗೆ 9 ಬರೆದ್ಬಿಡೋದು. ಸೆಕೆಂಡ್ ಸೆಟ್ಟನ್ನು 8ಲಿಂದ ತುಂಬ್ಕೊಂತ ಹೋಗೋದು, ಲಾಸ್ಟಿಗೆ 9 ಬರೆಯೋದು. ಭಾಳ ಈಸಿ ಟು ರಿಮೆಂಬರ್. ಈ ಫ್ಯಾಮಿಲಿ ಅರ್ಥ ಆಯ್ತಾ? ಓಕೆ. ಇನ್ನೊಂದು ಫ್ಯಾಮಿಲಿ ಚೆನ್ನಾಗಿರ್ತಕ್ಕಂಥ ಫ್ಯಾಮಿಲಿ ಅದು 11 ಸ್ಕ್ವೇರ್ 121 ಗೊತ್ತದ. ಇವ ನಡಬಾರಕ್ಕೆ ಭಾಳ ಡೇಂಜರ್ ಅದ. 101 ಸ್ಕ್ವೇರ್ ಅಂತ ಮಿಡಲಲ್ಲಿ ದೇವ್ರು ಬಂದು ಕುಂತ್ಬಿಟ್ಟಾನೆ. ಈ ದೇವ್ರು ಬಂದು ಕುಂತಾನ ಅಂದಮೇಲೆ ರಿಸಲ್ಟ್ ಒಳಗೆ ಎಲ್ಲ ಕಡೆ ದೇವ್ರು ಬರ್ತಾನೆ. 1 0 2 0 1 ಅಂತ. ಈಗ ಇಲ್ಲೇನು ಮಾಡೋಣ, ಇಬ್ರು ದೇವ್ರು ಕರೆಯೋಣ. 1 2 1 ಸ್ಕ್ವೇರ್. ಇಬ್ರು ದೇವ್ರು ಬಂದ್ರೆ ಇಲ್ಲಿ ಇಬ್ರು ದೇವ್ರು ಬಂದಾಗ ಇಲ್ಲಿ ಏನಂತ ಇಬ್ಬಿಬ್ರು ದೇವ್ರು ಬರ್ತಾರೆ. 1 2 1 ಇದು ಆನ್ಸರ್. ನೆಕ್ಸ್ಟ್ ಇಲ್ಲಿ ದೇವ್ರು ಬಂದ, ಇಲ್ಲಿ 3 ದೇವ್ರು ಬಂದ, ಅದಾದ್ಮೇಲೆ ಇನ್ನೊಂದು ದೇವ್ರು ಬಂದ. ಇವ್ರದ್ದು ಸ್ಕ್ವೇರ್ ಬೇಕಂತ. ಇವರು ಹಾಗೆ 1 2 ಅಲ್ಲ 3 ದೇವ್ರು ಅದ್ರ 3 ದೇವ್ರು ಮತ್ತೆ 3 ದೇವರು ಮತ್ತೊಂದು. ಇದು ಆನ್ಸರ್. ಓಕೆ. ಎಲ್ಲಿಂದ ಬರ್ತಾರೋ ಇವರೆಲ್ಲ ಫ್ಯಾಮಿಲಿಗಳು. ದಿಸ್ ಈಸ್ ವಾಟ್ ವಿ ಹ್ಯಾವ್ ಟು ರಿಮೆಂಬರ್. ಇವೆಲ್ಲ ಫ್ಯಾಮಿಲಿಗಳು, ಇವು ಟ್ರಿಕ್ಸ್, ಇವಕ್ಕೇನು ಮಾಡೋಕ್ಕಾಗಲ್ಲ. ರೈಟಾ. ಇದು ಅಲ್ಲದೆ ಇನ್ನೊಂದು ಇಂಪಾರ್ಟೆಂಟ್ ಟ್ರಿಕ್ಸ್ ಅದ. ಆ ಟ್ರಿಕ್ ಯಾವುದಂತಂದ್ರೆ ಇದೊಂದು ಮುಗಿಸ್ಬಿಡ್ತೀನಿ, ಅದಾದ್ಮೇಲೆ ಇಂಪಾರ್ಟೆಂಟ್ ಬರೋಣ. ಇವು ಖಾಂಜಿ ಪಿಂಜಿ ಫ್ಯಾಮಿಲಿ ಇದು. 10 ಸ್ಕ್ವೇರ್ ಅಂತಂದ್ರೆ 100, 20 ಸ್ಕ್ವೇರ್ ಅಂತಂದ್ರೆ 400. ಇಲ್ಲಿ 0ದ ಮೇಲೆ 2 ಇರೋದ್ರಿಂದ 2 0 ಬರಿಬೇಕಂತೆ. 2 ಸ್ಕ್ವೇರ್ ಮಾಡ್ಬೇಕಂತ 4 ಬರಬೇಕು. ಹಂಗಾರೆ 80 ಸ್ಕ್ವೇರ್ ಏನಾಗ್ತದ, 8ಗೆ 64 ಆಗ್ತದ. 2 0 ಮುಂದೆ ಬರಬೇಕು. ಹೌದಾ. ಹಂಗೆ 200 ಸ್ಕ್ವೇರ್ ಏನಾಗ್ತದ, 2 ಜೀರೋಗಳು ಅದಾವಲ್ಲ, 2 ಜೀರೋಗಳನ್ನ 4 ಜೀರೋಗಳು ಬರಿಬೇಕಂತೆ. ಈ 2ಕ್ಕೆ ಸ್ಕ್ವೇರ್ ಮಾಡಿದ್ರೆ 4 ಬರ್ತದೆ. ಅಂಡರ್ಸ್ಟುಡ್. ಈ ಟೈಪ್ ಏನು ಮಾಡೋದು, ಜೀರೋಗಳ ಜೊತೆ ಇದ್ದಾಗ ಈ ಆಟ ಆಡೋದು. ಓಕೆನಾ. ಈ 120 ಐತಪ್ಪ, 120 ಸ್ಕ್ವೇರ್ ಬರಬೇಕಾಗಿತ್ತು. 120 ಸ್ಕ್ವೇರ್ ಬರಬೇಕು, ಜೀರೋನ ಏನು ಮಾಡಬೇಕು 2 ಜೀರೋ ಬರಬೇಕು. 12 ಏನು ಮಾಡಬೇಕು 144 ಮಾಡಬೇಕು. ತಿಳಿತಾ. ದಿಸ್ ಈಸ್ ಈ ಫ್ಯಾಮಿಲಿ. ಇವುದು ಕಾಂಜಿ ಪಿಂಜಿ ಫ್ಯಾಮಿಲಿ, ಈಸಿಯಾಗಿ ನೆನ್ಪಿಡ್ಬೋದು. ಇಲ್ಲ ಸ್ವಲ್ಪ ಬ್ಯೂಟಿಫುಲ್ ಫ್ಯಾಮಿಲಿ ಅದ. ಯಾವುದಂದ್ರೆ 5th ಫ್ಯಾಮಿಲಿ. 5 ಸ್ಕ್ವೇರ್ 15 ಸ್ಕ್ವೇರ್ 25 ಸ್ಕ್ವೇರ್ 35 ಸ್ಕ್ವೇರ್ 45 ಸ್ಕ್ವೇರ್ 85 ಸ್ಕ್ವೇರ್ 95 ಸ್ಕ್ವೇರ್ 25 ಸ್ಕ್ವೇರ್. ಹೌದಾ. ಆಮೇಲೆ 70 85 ಸ್ಕ್ವೇರ್ ಏನಾದರೂ ತಗೊಳ್ರಿ ನೀವು ಆನ್ಸರ್.
ಓಕೆನಾ? ಸರಿ ಬೇಡ, ಇದು ತಗೊಳ್ರಿ, ಯಾವ್ದಾದ್ರು ತಗೊಳ್ರಿ. ಇದ್ರದ್ದು ಆನ್ಸರ್ ಹೆಂಗಂತಂದ್ರೆ 5 ಸ್ಕ್ವೇರ್ ಅಂತ ನಮ್ಗೆ ಗೊತ್ತದ, ಏನಿದು 25. ಇಲ್ಲಿಂದ ನಾವು ಸ್ವಲ್ಪ ಟ್ರಿಕ್ ಅನ್ನು ಯೂಸ್ ಮಾಡುತ್ತಾ ಹೋಗೋಣ. ಇದು ಗೊತ್ತದ ನಮಗೆ 15 ಸ್ಕ್ವೇರ್ 225 ಗೊತ್ತದ, ಬಟ್ ನಾವೇನ್ ಮಾಡೋಣ, ಟ್ರಿಕ್ ಅನ್ನ ಯೂಸ್ ಮಾಡೋಣ. ಲಾಸ್ಟಿಗೆ 5 ಬಂತಂದ್ರೆ ನೀವು ಲಾಸ್ಟ್ 2 ಡಿಜಿಟ್ಸ್ 25 ಇಟ್ಬಿಡ್ಬೇಕು, ನೋ ಡಿಫರೆಂಟ್. ಇಲ್ಲಿ 1 ಅದಲ್ಲ, 1 ಅದ ಅಂತಂದ್ರೆ 1ದ ಮುಂದಲ ಸಂಖ್ಯೆ ಯಾವುದು? 2. ಹಂಗಾರೆ 1 ಇಂಟು 2 ಎಷ್ಟು? 2 ಬರಿಬೇಕು ಇಲ್ಲಿ. ತಿಳಿತಾ? 5 ಸ್ಕ್ವೇರ್ ಎಷ್ಟು? 25. 2ದ ಮುಂದಲ ಸಂಖ್ಯೆ ಯಾವುದು? 3. 3 2 ಎಷ್ಟು? 6 ಬಂತ? 35 ಸ್ಕ್ವೇರ್ 5ಗೆ 25 ಬರೆದು ಬಿಡೋದು. ಇಲ್ಲಿ 3 ಅದ, 3 ಇಲ್ಲಿ ಬರೆಯೋದು, 3ಕ್ಕೆ ಅದ್ರ ಮುಂದಲ ನಂಬರ್ ಬರೋದು. 4 3 ಎಷ್ಟು? 12. ಇದು 1 2 2 5. ಭಾಳ ಈಸಿ ಅದ. 5 ಸ್ಕ್ವೇರ್ ಅಂತಂದ್ರೆ ಎಷ್ಟು? 25. 4 ಅಂತಂದ್ರೆ ಇಲ್ಲಿ 4 ಬರಿ. 4ದ ಮುಂದಲ ನಂಬರ್ ಯಾವುದು? 5. ಹಂಗಾರೆ 4 5 ಎಷ್ಟು? 20. ಹಂಗಾರೆ ಇದು 20 25. ಹಾಗಾದ್ರೆ ಇಲ್ಲಿ ಬಾ, 5 ಸ್ಕ್ವೇರ್ ಅಂದ್ರೆ ಎಷ್ಟು? 25. 8 ಅದ, 8ದ ಮುಂದಲ ನಂಬರ್ ಯಾವುದು? 9. 9 8 72. 72 ಇಲ್ಲಿ ಬರಿ. ಅಂಡರ್ಸ್ಟುಡ್? 95 ಅದ, 5 ಸ್ಕ್ವೇರ್ ಅಂದ್ರೆ ಎಷ್ಟು? 25. 9 ಇಲ್ಲಿ ಅದ, 9. 9ದ ಮುಂದಲ ನಂಬರ್ ಎಷ್ಟು? 10. 10 9 ಎಷ್ಟು? 90. ಹಂಗಾರೆ ಇದು 90 25. ಇದು 5 ಸ್ಕ್ವೇರ್ ಅಂದ್ರೆ ಎಷ್ಟು? 25. ಇಲ್ಲಿ 202 ಅದ, 202 ಇಲ್ಲಿ ಬರಿ, ಇಂಟು 203 ಬರಿ. ಇವೆರಡನ್ನು ಸ್ವಲ್ಪ ಬೇರೆ ಕಡೆಗೆ ಮಲ್ಟಿಪ್ಲೈ ಮಾಡ್ಕೊ, ಎಷ್ಟು ಬರ್ತದೆ ಅದನ್ನ ಇಲ್ಲಿ ಬರಿ. ಅರ್ಧಾಯ್ತಾ? ಭಾಳ ಈಸಿ ಅದಲ್ಲ? ಈ ಫ್ಯಾಮಿಲಿ ಒಂದು ಸ್ವಲ್ಪ ಚಲೋ ಅದ, ಸ್ವಲ್ಪ ಇಂಟೆಲಿಜೆಂಟ್ ಫ್ಯಾಮಿಲಿ ಅಂತ ಅನ್ಸುತ್ತಲ್ಲ, ಸ್ವಲ್ಪ ಪಡೆಯಲಿಕ್ಕೆ ಹೋಗಿ. ಇವುಗಳನ್ನ ನೆನ್ಪಿಟ್ಕೊಳ್ರಿ. ಇದಿಷ್ಟನ್ನು ನೆನ್ಪಿಟ್ಕೊಂಡ್ಮೇಲೆ ಒಂದು ಕಾಮನ್ ಕನ್ಕ್ಲೂಷನ್ಸ್ ನ ಹೇಳ್ತೀನಿ. ಕಾಮನ್ ಕನ್ಕ್ಲೂಷನ್ ಅಂದ್ರೆ ಈ ಮೇಲೆ ಹೇಳಿರ್ತಕ್ಕಂಥ ಎಲ್ಲಾ ಸ್ಕ್ವೇರ್ನ ಒಂದ್ಸತಿ ನೋಡ್ರಿ, ವಿಡಿಯೋ ಪಾಸ್ ಮಾಡ್ರಿ, ಎಲ್ಲವನ್ನೂ ನೋಡ್ರಿ, ನಿಮ್ಗೆ ಒಂದು ಕನ್ಕ್ಲೂಷನ್ ಸಿಗ್ತದೆ. ಏನಂದ್ರೆ ಯೂನಿಟ್ ಪ್ಲೇಸ್ ಅಲ್ಲಿ ಅಂದ್ರೆ ಹಿಂಗ್ ಡಿಜಿಟ್ಸ್ ಇರ್ತಾವಲ್ಲ, ಡಿಜಿಟ್ಸ್ ಲಾಸ್ಟ್ ಪ್ಲೇಸ್ ಅಲ್ಲಿ 1 ಬಂದಿರ್ಬೋದು, 4 ಬರ್ಬೋದು, 5 ಬರ್ಬೋದು, 6 ಬರ್ಬೋದು, 9 ಬರ್ಬೋದು, ಇಲ್ಲ 0 0 ಈವನ್ 0 0 ಬರ್ಬೋದು. ಇವಿಷ್ಟುಗಳು ಬಂದ್ರೆ ಮಾತ್ರ ಅವು ಪರ್ಫೆಕ್ಟ್ ಸ್ಕ್ವೇರ್ಗಳು. ಅಕಸ್ಮಾತ್ ಆಗಿ ಲಾಸ್ಟ್ ಡಿಜಿಟ್ ಅಲ್ಲಿ 2 ಇದ್ರೆ, 3 ಇದ್ರೆ, 4 5 ಇಲ್ಲಿ ಬರ್ದೀನಿ, 6 ಇಲ್ಲಿ ಬರ್ದೀನಿ, 7 ಇದ್ರೆ, 8 ಇದ್ರೆ, ಸಿಂಗಲ್ 0 ಇದ್ರೆ, ಅಥವಾ ಆಡ್ ಜೀರೋಗಳಿದ್ರೆ ಇವುಗಳನ್ನ ಪರ್ಫೆಕ್ಟ್ ಸ್ಕ್ವೇರ್ ಅನ್ನಂಗಿಲ್ಲ. ಹೇಳ್ದ? ನೀವು ಡೈರೆಕ್ಟ್ ಆಗಿ ಏನ್ ಮಾಡ್ಬಿಡೋದು, ಅವನ್ನ ಕಿತ್ತಾಕ್ಬಿಡೋದು. ಫಾರ್ ಎಕ್ಸಾಂಪಲ್ 872 ಇಸ್ ಇಟ್ ಅ ಪರ್ಫೆಕ್ಟ್ ಸ್ಕ್ವೇರ್? ನಾವು ಚೆಕ್, ಯೂನಿಟ್ ಡಿಜಿಟ್ ಒಳಗೆ ಎಷ್ಟದ? 2 ಅದ. ದಿಸ್ ಇಸ್ ನಾಟ್ ಅ ಪರ್ಫೆಕ್ಟ್ ಸ್ಕ್ವೇರ್. ಮುಖದ ಮೇಲೆ ಬೈದ್ ಬಿಡೋದು, ಮುಖದ ಮೇಲೆ ಹೇಳಿ ಹೋಗ್ಬಿಡೋದು. ಅರ್ಥಾಯ್ತಾ? ಏನು ಕ್ಯಾಲ್ಕುಲೇಟ್ ಮಾಡಂಗಿಲ್ಲ. ಈ 183 ಅಂತ ಐತಿ, ಇಸ್ ಇಟ್ ಅ ಪರ್ಫೆಕ್ಟ್ ಸ್ಕ್ವೇರ್? ನೋ, ದಿಸ್ ಇಸ್ ರಾಂಗ್. ಓಕೆ, 875 ಅದ. ಓಕೆ, 875 ಬಂದಾಗ ಒಂದು ಸ್ವಲ್ಪ ಯೋಚನೆ ಮಾಡೋಣ. ನಾವೇನು ಹೇಳಿದ್ವಿ, ಲಾಸ್ಟಿಗೆ 5 ಇರ್ಬೇಕಂತ, ಇಲ್ಲಿ 5 ಅದ. ಬಟ್ ಮೇಲ್ಗಡೆಯಿಂದ ಟ್ರಿಕ್ ನೋಡಿದ್ರ ಪ್ರಕಾರ ಏನದ, 25ನೇ ಇರ್ಬೇಕು. 5 ಅಂತ ಇರಕ್ಕೆ ಸಾಧ್ಯನೇ ಇರಲ್ಲ, ಎಲ್ಲವೂ 25ನೇ ಇರ್ಬೇಕು ಲಾಸ್ಟಿಗೆ. ದೇರ್ಫೋರ್ ದಿಸ್ ಇಸ್ ಆಲ್ಸೋ ನಾಟ್ ಪರ್ಫೆಕ್ಟ್ ಸ್ಕ್ವೇರ್. ಅರ್ಥ ಆಯ್ತಾ? ಹಿಂಗೆ ನಾವೇನ್ ಮಾಡಬೇಕು, ಟ್ರಿಕ್ಸ್ ನೋಡ. ಓಕೆ, ಹಿಂಗಂದ್ರೆ ನೋಡಿ, 7850000 ಅಂತ, ಇದು ಈಸ್ ಇಟ್ ಪರ್ಫೆಕ್ಟ್ ಸ್ಕ್ವೇರ್? ಲಾಸ್ಟ್ಗೆ ಏನದ? ನೋ. ಇಲ್ಲಿ ಲಾಸ್ಟಿಗೆ 3 ಡಿಜಿಟ್ಸ್ ಅದ, ಆಡ್ 0 ಇತ್ತಂದ್ರೆ ದಿಸ್ ಇಸ್ ನಾಟ್ ಅ ಪರ್ಫೆಕ್ಟ್ ಸ್ಕ್ವೇರ್. ಎಲಿಮಿನೇಟ್ ಮಾಡ್ಬೋದಲ್ಲ? ಡನ್. ವೆರಿ 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 ಇಂಟ್ರೆಸ್ಟಿಂಗ್. ಈ ಆಧಾರವಾಗಿ ಅಂದ್ರ ಈಗ 1 4 5 6 9 0 ಇವುಗಳು ಯೂನಿಟ್ ಡಿಜಿಟ್ಸ್ ಅಲ್ಲಿ ಇರಬೇಕಂತ ಹೇಳಿದ್ದೀನಿ, ಕರೆಕ್ಟಾ? ಓಕೆ, ಇದ್ರ ಜೊತೆಗೆ ಒಂದು ಆಟ ಆಡೋಣ. 1ನೇ ರೂಲು, ಯಾವ್ದಾದ್ರೂ ನಂಬರ್ ಇರ್ಲಿ, ಅದಕ್ಕೆ ಲಾಸ್ಟ್ ಏನಾದ್ರು 1 ಅಂತ ಯೂನಿಟ್ ಡಿಜಿಟ್ ಇತ್ತಂದ್ರೆ ಇಟ್ ಕ್ಯಾನ್ ಬಿ ಸ್ಕ್ವೇರ್ ಆಫ್ ಲಾಸ್ಟ್ 1 ಇರೋ ನಂಬರ್ ಇರ್ಬೋದು, ಅಥವಾ ಲಾಸ್ಟಿಗೆ 9 ಇರೋ ನಂಬರ್ ಇರ್ಬೋದು. ಅಂಡರ್ಸ್ಟುಡ್? ದಿಸ್ ಇಸ್ ದ ಪರ್ಫೆಕ್ಟ್ ಸ್ಕ್ವೇರ್. ಇದೇನಿದು? ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ಇದು ಅವನ ಮಗ. ದಿಸ್ ಇಸ್ ದ ಸನ್ ಆಫ್ ದಟ್ ಸ್ಕ್ವೇರ್ ನಂಬರ್. ಅರ್ಥ? ಫಾರ್ ಎಕ್ಸಾಂಪಲ್ ಇಲ್ಲಿ 5 ಇತ್ತಂದ್ರೆ ಇದು 25. ಇಲ್ಲಿ ಏನೇನಾದ್ರು 1 ಇತ್ತಂದ್ರೆ ಈ ಕಡೆ 1 ಬರ್ಬೇಕು. ಅಂದ್ರೆ ಅಕಸ್ಮಾತ್ ಇಲ್ಲಿ ಏನಾರ 121 ಇತ್ತಂದ್ರೆ ಲಾಸ್ಟ್ ಡಿಜಿಟ್ ಏನೈತಿ? 1 ಐತಿ. ಅಂದ್ರೆ ಈ ಕಡೆ ಬರ್ತಕ್ಕಂಥ ಆನ್ಸರ್ ಲಾಸ್ಟ್ ಡಿಜಿಟ್ 1 ಇರ್ಬೇಕು. ಇಲ್ಲಿ ಅಕಸ್ಮಾತ್ ಆಗಿ 899 ಇತ್ತಂದ್ರೆ 899 ಸ್ಕ್ವೇರ್ ಮಾಡಕತ್ತಿದ್ದೆ ಅಂದ್ರೆ ಲಾಸ್ಟ್ ಡಿಜಿಟ್ ನಂಬರ್ 1 ಬರ್ಬೇಕು. ಆಯ್ತಾ? 2ನೇ ರೂಲ್ ಬರ್ಕೊಳ್ರಿ.
ಇಲ್ಲಿ ಯಾವುದೋ ಒಂದು ನಂಬರ್ ಅದ ಪರ್ಫೆಕ್ಟ್ ಸ್ಕ್ವೇರ್, ಅದ್ರದ್ದು ಲಾಸ್ಟಿಗೆ 4 ಇತ್ತು ಅಂದ್ರೆ ಇಟ್ ಕ್ಯಾನ್ ಬಿ ಅ ಸ್ಕ್ವೇರ್ ಆಫ್ ಯಾವುದೋ ಒಂದು ಡಿಜಿಟ್ 2 ಲಾಸ್ಟಿಗೆ ಇರ್ಬೋದು, ಯಾವುದೋ ಒಂದು ಡಿಜಿಟ್ 8 ಲಾಸ್ಟಿಗೆ ಇರ್ಬೋದು. ಅಂಡರ್ಸ್ಟ್ಯಾಂಡ್? ಈ ಕಡೆ ಕಡಿಮೆ ಹಾಕೋಣ, ಈ ಕಡೆ ಜಾಸ್ತಿ ಬರೋಣ. ರೈಟ್? ಹಿಂಗೆ ಮಾಡೋಣ. ಇಲ್ಲಿ ಸ್ವಲ್ಪ ಕಡಿಮೆ ನಂಬರ್ಸ್ ಪ್ಲೇಸಸ್ ಬಿಡೋಣ, ಸೊ ದಟ್ ನಿಮ್ಗೆ ಅದು ಅರ್ಥ ಆಗ್ತದೆ. ಓಕೆ, ನೆಕ್ಸ್ಟ್ ಥರ್ಡ್ ರೂಲ್ ನೋಡೋಣ. ಥರ್ಡ್ ರೂಲಲ್ಲಿ ಇಲ್ಲಿ ಅಕಸ್ಮಾತ್ ಆಗಿ ಒಂದು ಯಾವುದೋ ದೊಡ್ಡ ನಂಬರ್ ಅದ, ಅದರದ್ದು ಲಾಸ್ಟ್ ಡಿಜಿಟ್ 5 ಇತ್ತಂದ್ರೆ, ಬಟ್ 5 ಇರಕ್ಕೆ ಸಾಧ್ಯ ಇಲ್ಲ. ಅಂಡರ್ಸ್ಟುಡಾ? ನಾವು 5 ಬಗ್ಗೆ ಮಾತಾಡಕತ್ತೀವಿ, ಬಟ್ 5 ಇರಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ಲಾಸ್ಟ್ ಡಿಜಿಟ್ಸ್ ಯಾವಾಗಲೂ 25ನೇ ಇರಬೇಕು. ಲಾಸ್ಟ್ ಡಿಜಿಟ್ 25 ಇತ್ತಂದ್ರೆ ಇಟ್ ಕ್ಯಾನ್ ಬಿ, ಇಟ್ ಮಸ್ಟ್ ಬಿ ಅಲ್ಲ, ಇಟ್ ಶುಡ್ ಬಿ ಅಲ್ಲ, ಇಟ್ ಮಸ್ಟ್ ಬಿ, ಇಟ್ ಕ್ಯಾನ್ ಬಿ ಏನಂತಂದ್ರೆ ಯಾವುದೋ ಒಂದು ನಂಬರ್ದು ಲಾಸ್ಟ್ ಡಿಜಿಟ್ 5 ಇದ್ದಿದ್ದರದ್ದು ಸ್ಕ್ವೇರ್ ಇರ್ತೈತಿ. ದಿಸ್ ಈಸ್ ದ ಥರ್ಡ್ ರೂಲ್. ಓಕೆ, ಇದು ರ್ಯಾಂಡಮ್ ಶೂಟ್ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು. ಇದು ಪರ್ಫೆಕ್ಟ್ ಅದು ಸರ್ ನಿಮ್ಗೆ ಹೇಳಿದ್ರೆ ಹಂಗಾಗ್ಲಿಲ್ಲಲ್ರಿ ಅಂತ ನೀವು ಬರಬಾರ್ದು. ಓಕೆ, ಈ ಒಂದು ಯಾವುದೋ ಒಂದು ದೊಡ್ಡ ನಂಬರ್ ಅದ, ಅದಕ್ಕೆ ಲಾಸ್ಟಿಗೆ 6 ಇತ್ತು ಅಂದ್ರೆ ಇಟ್ ಕ್ಯಾನ್ ಬಿ ಎ ಸ್ಕ್ವೇರ್ ಆಫ್ ಲಾಸ್ಟಿಗೆ 4 ಇರೋದಾಗಿರ್ಬೋದು, ಲಾಸ್ಟಿಗೆ 6 ಇರೋದಾಗಿರ್ಬೋದು. ಅಂಡರ್ಸ್ಟುಡಾ? ಓಕೆ, ಇದು ಬಹಳ ಈಸಿ ಅದ. ಸೇ ಫಾರ್ ಎಕ್ಸಾಂಪಲ್ 1 ಸ್ಕ್ವೇರ್ 1 ಅದ, 9 ಸ್ಕ್ವೇರ್ 81 ಅದ, 1 ಬಂತ. 2 ಸ್ಕ್ವೇರ್ ಅಂದ್ರೆ 4 ಅದ, 8 ಸ್ಕ್ವೇರ್ 64, ಲಾಸ್ಟಿಗೆ 4 ಬಂತು. 5 ಸ್ಕ್ವೇರ್ ಅಂದ್ರೆ 5 25 ತಾನಾಗಿ ಬಂದ್ಬಿಡ್ತದೆ ಡೈರೆಕ್ಟ್ ಆಗಿ. ಓಕೆ, 4 ಸ್ಕ್ವೇರ್ ಅಂದ್ರೆ 16, ಲಾಸ್ಟಿಗೆ 6 ಬರ್ತದ. 6 ಸ್ಕ್ವೇರ್ ಅಂದ್ರೆ 36, ಲಾಸ್ಟಿಗೆ 6 ಬರೋದು. ಅಂಡರ್ಸ್ಟುಡ್? ದಿಸ್ ರೂಲ್ ಯು ಹ್ಯಾವ್ ಟು ರಿಮೆಂಬರ್. ಓಕೆನಾ? ಸ್ವಲ್ಪ ಫಾಸ್ಟ್ ಹೋಗ್ತಿದ್ದೀನಿ ಅನ್ಸುತ್ತಲ್ಲ, ಬಟ್ ಇರಲಿ, ಇವೆಲ್ಲ ಸಣ್ಣ ಹುಡುಗರ ಆಟ ಇವು. ನೀವು ಪಾಸ್ ಮಾಡಬೇಕು ಅಥವಾ ಸ್ಲೋ ಮಾಡ್ಕೋಬೇಕು, ಸ್ಟಡಿ ಮಾಡ್ತಾ ಹೋಗ್ಬೇಕು. ಇಲ್ಲಾಂದ್ರೆ ಭಾಳ ದೊಡ್ಡ ದೊಡ್ಡ ವಿಡಿಯೋಗಳಾಗ್ತಾವ, ಅವುಗಳನ್ನ ನೋಡಿದ ತಕ್ಷಣ 2 ತಾಸಿನ ವಿಡಿಯೋ ಮರ ನೋಡೋದು ಬೇಡ ಅಂತ ಬಿಟ್ಬಿಡ್ತೀರಿ. ಓಕೆನಾ? ಈಗ ಒಂದು ಮ್ಯಾಜಿಕ್ ತೋರಿಸ್ತೀನಿ ನಿಮಗೆ. ಓಕೆನಾ? ಅದು ಮ್ಯಾಜಿಕ್ ಏನಂತ ಹೇಳ್ತೀನಿ. ಇಲ್ಲಿ ಒಂದು ಟ್ರಿಕ್ ಏನಂತಂದ್ರೆ, ಸ್ಕ್ವೇರ್ಗಳನ್ನ ನಾನು ಫಸ್ಟ್ ರೌಂಡ್ ಮಾಡ್ತೀನಿ. 1 4 9, ನೆಕ್ಸ್ಟ್ 9 ಆದಮೇಲೆ ಯಾವ್ದು ಬಂತು? 16 ಆದಮೇಲೆ 25, 25 ಆದಮೇಲೆ 36 ಆದಮೇಲೆ 49 ಆದಮೇಲೆ ಯಾವುದು? 8 8ದ್ದು 64 ಆದಮೇಲೆ ಡೈರೆಕ್ಟ್ 81 ಅದಾದಮೇಲೆ ಡೈರೆಕ್ಟ್ 100. ಇಲ್ಲಿ ಒಂದು ಮಜಾ ಏನದ ಗೊತ್ತಾ? 1 ಸ್ಕ್ವೇರ್ ಇಂದ ಇನ್ನೊಂದು ಸ್ಕ್ವೇರ್ ಹೋಗ್ಬೇಕಾದ್ರೆ ಮಿಡಲ್ ಅಲ್ಲಿ 2 ನಂಬರ್ ಇತ್ತು. 4 ರಿಂದ 9ಕ್ಕೆ ಬರಬೇಕಾದ್ರೆ ಮಿಡಲ್ ಅಲ್ಲಿ 1 2 3 4 4 ನಂಬರ್ ಬಂತು. ನೆಕ್ಸ್ಟ್ 9 ಇಂದ 16 ಬರಬೇಕಾದ್ರೆ 1 2 3 4 5 6 ನಂಬರ್ಸ್ ಬರ್ತದ. ನೆಕ್ಸ್ಟ್ 16 ಟು 25 ಹೋಗ್ಬೇಕಾದ್ರೆ 8 ನಂಬರ್ಸ್ ಬರ್ತದ. ಕೌಂಟ್ ಮಾಡಿ ನೋಡಿರ್ಬೇಕಾದ್ರೆ ಇದೊಂದು ಮಾಡಿಬಿಡೋಣ. 1 2 3 4 5 6 7 8 ನಂಬರ್ಸ್ ಬರ್ತದ. ಹಂಗ ನೆಕ್ಸ್ಟ್ ಯಾವುದು? 25 ಟು 36 ಹೋಗ್ಬೇಕಿತ್ತಂದ್ರೆ 10 ನಂಬರ್ಸ್ ನಡ್ಬರ್ಕ್ ಬರ್ತದ. ಅದಾದ್ಮೇಲೆ 12 ನಂಬರ್ಸ್ ಬರ್ತದ. ಅದಾದ್ಮೇಲೆ 14 ನಂಬರ್ಸ್ ಬರ್ತದ. ಅದಾದ್ಮೇಲೆ 16 ನಂಬರ್ಸ್ ಬರ್ತದ. 18 ನಂಬರ್ಸ್ ಬರ್ತದ. 20 ನಂಬರ್ಸ್ ಬರ್ತದ. ಅಂಡರ್ಸ್ಟುಡಾ? ಬೇಕಾದ್ರೆ ನೋಡಿ, 1 2 3 4 5 6 7 8 9 10 11 12 13 14 15 16 17 18 ನಂಬರ್ಸ್. 81 ಆದ್ಮೇಲೆ 100 ಬರ್ಬೇಕಾದ್ರೆ 18 ನಂಬರ್ಸ್ ಮಿಡಲ್ ಇದ್ದು. ಹಂಗಾರೆ 100 ಲಿಂದ ಮುಂದಲ್ ನಂಬರ್ ಹೋಗ್ಬೇಕಾದ್ರೆ 20 ನಂಬರ್ಸ್ ಮಿಡಲ್ ಬರ್ತವೆ. ಓಕೆನಾ? ಇದರಿಂದ ಏನ್ ಕನ್ಕ್ಲೂಷನ್ ಅಂತಂದ್ರೆ, ಒಂದು ಪರ್ಫೆಕ್ಟ್ ಸ್ಕ್ವೇರ್ ಇಂದ ಇನ್ನೊಂದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ ಹೋಗ್ಬೇಕಾದ್ರೆ ಮಿಡಲ್ ಬರ್ತಕ್ಕಂಥ ನಂಬರ್ದು ಒಂದು ಸೀಕ್ವೆನ್ಸ್ ಅದ. ಇದೊಂಥರ ಸ್ಕ್ವೇರ್ ಫ್ಯಾಮಿಲಿ ಏನದ ಅಂದ್ರೆ ಒಂದು ಸ್ವಲ್ಪ ಹಿಡನ್ ಟ್ಯಾಲೆಂಟ್ ಐತೆ. ಇದು ಹಂಗ ಬೇರೆ ಎಲ್ಲಿ ಬೇಕಲ್ಲಿ ನಂಬರ್ಸ್ ಇರಂಗಿಲ್ಲ. ಓಕೆನಾ? ಇದು ನಾವು ಹೆಂಗೆ ಅರ್ಥ ಮಾಡ್ಕೋಬೇಕು? ಇದು ಒಂದೊಂದ್ಸತಿ ಕ್ವಶನ್ಸ್ ಕೇಳಿದಾರೆ ಕೂಡ. SSC ಎಕ್ಸಾಮ್ಸ್ ಅಲ್ಲಿ ಈ ಟೈಪ್ ಕ್ವಶನ್ಸ್ ಕೇಳಿದಾರೆ. ಫಾರ್ ಎಕ್ಸಾಂಪಲ್ ನನಗೊಂದು ಕ್ವಶನ್ ಏನ್ ಕೇಳಿದಾರೆ ಗೊತ್ತವ್ರು? 7 ಸ್ಕ್ವೇರ್ ಅಂಡ್ 8 ಸ್ಕ್ವೇರ್ ಮಿಡಲ್ ಅಲ್ಲಿ ಹೌ ಮೆನಿ ನಾನ್ ಸ್ಕ್ವೇರ್ ನಂಬರ್ಸ್ ಬರ್ತಾವ? ನಾನ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್ ಇದಾವ ಅಂತ. ಓಕೆನಾ? ಈ 7 ಸ್ಕ್ವೇರ್ ಮತ್ತು 8 ಸ್ಕ್ವೇರ್ ಅಂತ ಕೇಳಿದಾರೆ. 7 ಸ್ಕ್ವೇರ್ ಎಷ್ಟು? 49. 8 ಸ್ಕ್ವೇರ್ ಎಷ್ಟು? 64. ಎಷ್ಟಿದೆ ಎಣಿಸ್ಬಿಡೋಣ. 1
2 3 4 5 6 7 8 9 10 11 12 13 14 ಓಕೆ 7 ಸ್ಕ್ವೇರ್ ಅಂಡ್ 8 ಸ್ಕ್ವೇರ್ ಮಿಡಲ್ ಅಲ್ಲಿ 14 ನಾನ್ ಪರ್ಫೆಕ್ಟ್ ಸ್ಕ್ವೇರ್ಸ್ ಇದಾವೆ. ಇದು ಹೆಂಗ್ ಬಂತು ಅಂದ್ರೆ ಟ್ರಿಕ್ ನೆನ್ಪಿಡ್ಲಿಕ್ಕೆ ಎದ್ರ ನಡಬರ್ಕ್ ಕೇಳ್ತಿದ್ರಲ್ಲ ಅದರದ್ದು ಇಂಟು 2 ಹೇಳ್ಬಿಟ್ರೆ ಮುಗೀತು. ಹಂಗಾರೆ ಒಂದು ಕನ್ಕ್ಲೂಷನ್ ಮಾಡೋಣ. ಕಾಮನ್ ಕನ್ಕ್ಲೂಷನ್ ಈಸ್ ಇಫ್ ಎನ್ ಸ್ಕ್ವೇರ್ ಅಂಡ್ ಎನ್ ಪ್ಲಸ್ 1 ಸ್ಕ್ವೇರ್ದು ಮಿಡಲ್ ಅಲ್ಲಿ ಹೌ ಮೆನಿ ನಾನ್ ಸ್ಕ್ವೇರ್ ನಂಬರ್ಸ್ ಬರ್ತಾವಂದ್ರ 2n ನಾನ್ ಸ್ಕ್ವೇರ್ ನಂಬರ್ಸ್ ಬರ್ತಾವ. ಹೇಳೋಣ ಈಗ 10 ಸ್ಕ್ವೇರ್ ಅಂಡ್ 11 ಸ್ಕ್ವೇರ್ ಮಿಡಲ್ ಅಲ್ಲಿ ಎಷ್ಟು ಸ್ಕ್ವೇರ್ಗಳಿದಾವೆ, ಎಷ್ಟು ನಾನ್ ಸ್ಕ್ವೇರ್ ಇದಾವೆ ಅಂತಂದ್ರ 12 20 ಇದಾವೆ. ಓಕೆ 25 ಸ್ಕ್ವೇರ್ ಅಂಡ್ 26 ಸ್ಕ್ವೇರ್ ಮಿಡಲ್ ಅಲ್ಲಿ ಎಷ್ಟು ನಾನ್ ಪರ್ಫೆಕ್ಟ್ ಸ್ಕ್ವೇರ್ಸ್ ಇದಾವೆ ಅಂದ್ರೆ 25 ಇಂಟು 2 50 50 ನಾನ್ ಪರ್ಫೆಕ್ಟ್ ಸ್ಕ್ವೇರ್ಸ್ ಇದಾವೆ. ತಿಳಿತಲ್ಲ? ಈ ಟ್ರಿಕ್ ಅನ್ನ ನೀವು ನೆನ್ಪಿಟ್ಕೊಳ್ಬೇಕು. ಇದಕ್ಕೆ ಫಾರ್ಮುಲಾ ಯಾವುದು? ಇದು n ಸ್ಕ್ವೇರ್ ಅಂಡ್ n ಪ್ಲಸ್ 1 ಹೋಲ್ ಸ್ಕ್ವೇರ್ದು ಮಿಡಲ್ ಅಲ್ಲಿ ಹೌ ಮೆನಿ ನಾನ್ ಪರ್ಫೆಕ್ಟ್ ಸ್ಕ್ವೇರ್ಸ್ ಇದಾವೆ ಅಂದ್ರೆ ದಟ್ ಈಸ್ 2n ಅಂತ. ರೈಟ್? ಇನ್ನೊಂದು ಮಾಡೋಣ. ಇನ್ನೊಂದು ಟ್ರಿಕ್ ಹೇಳ್ತೀನಿ ನೋಡಿ. ಇನ್ನೊಂದು ಟ್ರಿಕ್ ಏನಂದ್ರೆ ಇದು ಆಡ್ ನಂಬರ್ಸ್ ಮ್ಯಾಜಿಕ್. 1 ಪ್ಲಸ್ 3 ಆನ್ಸರ್ ಎಷ್ಟು? 4. ಮತ್ತೆ ನೆಕ್ಸ್ಟ್ ಆಡ್ ನಂಬರ್ 1 ಪ್ಲಸ್ 3 ಪ್ಲಸ್ 5 ಆಡ್ ನಂಬರ್ಸ್. ಓಕೆ 5 ಪ್ಲಸ್ 3 ಪ್ಲಸ್ 1 5 3 8 1 9. ಅಯ್ಯೋ ಮತ್ತೆ ಪರ್ಫೆಕ್ಟ್ ಸ್ಕ್ವೇರ್ ಬಂತು. 1 ಪ್ಲಸ್ 3 ಪ್ಲಸ್ 5 ಪ್ಲಸ್ 7 7 3 10 5 1 6 ದಿಸ್ ಇಸ್ 16. ವಾವ್, ಕರೆಕ್ಟ್ ಅದ. ಹಂಗಾರೆ ಒಂದು ದೊಡ್ಡದು ಮಾಡಿಬಿಡೋಣ. 1 ಪ್ಲಸ್ 3 ಪ್ಲಸ್ 5 ಪ್ಲಸ್ 7 ಪ್ಲಸ್ 9 ಪ್ಲಸ್ 11 ಪ್ಲಸ್ 13 ಪ್ಲಸ್ 15 ಪ್ಲಸ್ 18 ಪ್ಲಸ್ 17 ಪ್ಲಸ್ 19 ಪ್ಲಸ್ 21 ಸಾಕಾ 23 ಪ್ಲಸ್. ಇದರ ಆನ್ಸರ್ ಎಷ್ಟು? ಬಹಳ ಸಿಂಪಲ್ ಅದ. ಇಲ್ಲಿ ನೋಡು ಎಷ್ಟು ಏನದು ಸಕ್ಸೆಸಿವ್ ಇವ ಆಡ್ ನಂಬರ್ಸ್ ಅನ್ನು ನೀನು ಬರ್ದಿದೀಯ. 1 ಮತ್ತು 2 ಆಡ್ ನಂಬರ್ಸ್ ಅದಂದ್ರೆ 2 ಸ್ಕ್ವೇರ್ ಆನ್ಸರ್ ಅದು. 1 2 3 3 ಆಡ್ ನಂಬರ್ಸ್ ಅದಂದ್ರೆ 3 ಸ್ಕ್ವೇರ್ ಆನ್ಸರ್ ಅದು. 1 2 3 4 4 ಆಡ್ ನಂಬರ್ಸ್ ಬರ್ದಿದೀಯ ಅಂದ್ರೆ 4ರದು ಸ್ಕ್ವೇರ್ ಅದು. ಇಲ್ಲಿ 1 2 3 4 5 6 7 8 9 10 11 12 ಆಡ್ ನಂಬರ್ಸ್ ಬರ್ದಿದ್ದೀನಿ ಅಂದ್ರೆ ಇದು 12 ಸ್ಕ್ವೇರ್ನೇ ಇರಬೇಕು. ದ ಆನ್ಸರ್ ವಿಲ್ ಬಿ 144. ನೋ ಸಿ, ಯಾವುದೇ ಕ್ಯಾಲ್ಕುಲೇಟರ್ ಇಲ್ಲಾರ್ದೆ ನಾನು ಆನ್ಸರ್ ಹೇಳ್ತಾ ಇದ್ದೀನಿ. ಇವು ಟ್ರಿಕ್ಸ್ಗಳು ಗೊತ್ತಿರಬೇಕು. ದಿಸ್ ಇಸ್ ಅ ಪರ್ಫೆಕ್ಟ್ ಸ್ಕ್ವೇರ್. ಹಾಗಾದ್ರೆ ಒಂದು ಕನ್ಕ್ಲೂಷನ್ ಮಾಡೋಣ ಇಲ್ಲಿ. ಇಫ್ ಎನಿ ನಂಬರ್ ಇಸ್ ದೇ, ಸೇ ಫಾರ್ ಎಕ್ಸಾಂಪಲ್ ಒಂದು ಯಾವ್ದು ನಂಬರ್ 256 256 ಅದ. ಈ 256 ಎದರದ್ದು ಸ್ಕ್ವೇರು? 16ದ ಸ್ಕ್ವೇರ್. 16ದ ಸ್ಕ್ವೇರ್ ಅಂತಂದ್ರೆ 16 ಸ್ಕ್ವೇರ್ ಇಸ್ 256. ಹಾಗಾದ್ರೆ ಈ 256 ನ ತರ್ಲಿಕ್ಕೆ ಇನ್ನೊಂದು ಮೆಥಡ್ ಏನಂದ್ರೆ 1 ಪ್ಲಸ್ 3 ಪ್ಲಸ್ 5 ಪ್ಲಸ್ ಡ್ಯಾಶ್ 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 ಇದ್ರಾಗ ಎಷ್ಟು ನಂಬರ್ ಬರಬೇಕು? 16 ನಂಬರ್ ಬರುವವರೆಗೂ ಕೂಡ ನೀನು ಬರೆದ್ರೆ ಅದ್ರದ್ದು ಆನ್ಸರ್ 256 ಬರ್ತದೆ. ಅಂದ್ರೆ ಪರ್ಫೆಕ್ಟ್ ಸ್ಕ್ವೇರ್ ನಾನು ಈ ಒಂದು ನಂಬರ್ನ ಸ್ಕ್ವೇರ್ ಮಾಡಿನೂ ಪಡಿಬಹುದು. ಆ ಪರ್ಫೆಕ್ಟ್ ಸ್ಕ್ವೇರ್ ನಾವು ಇನ್ನೊಂದು ಯಾವ ರೀತಿ ಪಡಿಬಹುದು? ಆಡ್ ನಂಬರ್ಸ್ ಗಳನ್ನ ಸಮ್ ಮಾಡೋದ್ರಿಂದನೂ ಕೂಡ ಬರಿಬಹುದು. ಹಂಗಾರೆ ಒಂದು ಕನ್ಕ್ಲೂಷನ್ ಬರೆಯೋಣ ಇಲ್ಲಿ. ಓಕೆ, ದ ಸ್ಟೇಟ್ಮೆಂಟ್ ಏನಪ್ಪಾ ಇದಕ್ಕಂತಂದ್ರೆ ದ ಸಮ್ ಆಫ್ ಫಸ್ಟ್ n ಆಡ್ ನಂಬರ್ಸ್ ಬರ್ಕೊಳ್ರಿ. ಸಮ್ ಆಫ್ ಫಸ್ಟ್ n ಆಡ್ ನಂಬರ್ಸ್ ಈಸ್ ಈಕ್ವಲ್ ಟು n ಸ್ಕ್ವೇರ್. ಫಸ್ಟ್ n ಆಡ್ ನಂಬರ್ಸ್. ಫಸ್ಟ್ ಅಂತಂದ್ರೆ ಏನ್ ಗೊತ್ತಾ? 1ರಿಂದನೇ ಶುರು ಆಗ್ಬೇಕು ನೀವು, ಮತ್ತೆ ಮಿಡಲ್ ಅಲ್ಲಿ ಶುರು ಮಾಡಕ್ ಬರಂಗಿಲ್ಲ. ಅಂಡರ್ಸ್ಟುಡ್? ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್. ಎರಡನೇ ಇಂಪಾರ್ಟೆಂಟ್, ಇದೊಂದು ಸ್ವಲ್ಪ ರ್ಯಾಂಡಮ್ ಆಗಿದೆ, ಅಷ್ಟು ಯೂಸ್ಫುಲ್ ಏನು ಆಗ್ಲಿಕ್ಕಿಲ್ಲ. ಏನಂದ್ರೆ n ಸ್ಕ್ವೇರ್ ಯು ಕ್ಯಾನ್ ರೈಟ್ ಇಟ್ ಆಸ್ n ಸ್ಕ್ವೇರ್ ಮೈನಸ್ 1/2 ಪ್ಲಸ್ n ಸ್ಕ್ವೇರ್ ಪ್ಲಸ್ 1/2 ಅಂತ. ಅಂದ್ರೆ ಯಾವುದೋ ಒಂದು ನಂಬರ್ದು ಸ್ಕ್ವೇರ್ ಬೇಕಿತ್ತಂದ್ರೆ ಆ ಸ್ಕ್ವೇರ್ -1/2 ಆ ಸ್ಕ್ವೇರ್ ಪ್ಲಸ್ 1/2 ಬರಿಬೇಕಂತ. ಬಟ್ ಇದು ತಪ್ಪಿದು. ಇದನ್ನ ನಾವು ಟ್ರಿಕ್ ಆಗಿ ಯೂಸ್ ಮಾಡಕ್ ಬರಲ್ಲ. ಆಪ್ಷನ್ಸ್ ಅನ್ನ ಎಲಿಮಿನೇಟ್ ಮಾಡುವಾಗ ಇದು ಯೂಸ್ ಆಗ್ತದೆ. ಹೆಂಗಂತ ಹೇಳ್ತೀನಿ. ಸೇ ಫಾರ್ ಎಕ್ಸಾಂಪಲ್ ನನಗೆ 8 ಸ್ಕ್ವೇರ್ ಬೇಕಾಗಿದೆ ಅಂತ ತಿಳ್ಕೊಳ್ರಿ. 8 ಸ್ಕ್ವೇರ್ ನನಗೆ ಆನ್ಸರ್ ಗೊತ್ತಿಲ್ಲ ಅಂದ್ರೆ ನಾ ಏನ್ ಮಾಡ್ಬೇಕಂತ ಇವ್ರು ಏನ್ ಹೇಳ್ತಿದ್ರ? 8 ಸ್ಕ್ವೇರ್ ಮೈನಸ್ 1/2 ಅಂತ. 8 ಸ್ಕ್ವೇರ್ ಅಂದ್ರೆ ಎಷ್ಟು? 64 ಮೈನಸ್ 1/2 ಮತ್ತೇನು 64 ಪ್ಲಸ್ 1/2 ಅಂತ. 64 ಮೈನಸ್ 1
ಏನಾಯ್ತದು 64 minus 1 is 63/2 ಪ್ಲಸ್ 64 ಪ್ಲಸ್ 1 ಎಷ್ಟಾಯ್ತು 65 ಆಯ್ತು ಡಿವೈಡೆಡ್ ಬೈ 2. ಈಗ ಇದು ಫ್ರಾಕ್ಷನ್ ಒಳಗೆ ಬರ್ತದ therefore this rule is not applicable for even numbers. ನಾ ಇದನ್ನ ಬೇಕಂತ ಮಾಡೀನಿ ಮತ್ತು ನಾನು ಅಯ್ಯೋ ಅಂತ ಅನ್ನಂಗಿಲ್ಲ, ಇಲ್ಲಿ ನಿಮಗೆ ಅರ್ಥ ಆಗಲಿ ಅಂತೇಳಿ 8² ತಗೊಂಡೆ, ಬರಲಿಲ್ಲ. ಈಗ ನಾನು ನಿಮಗೆ ಏನು ಮಾಡ್ತೀನಿ, ಆಡ್ ನಂಬರ್ ತಗೊಂಡು ಶುರು ಮಾಡ್ತೀನಿ. 7² ಬೇಕಾಗಿದೆ ನಮಗೆ. 7² ಬೇಕಾದ್ರೆ ಏನು ಮಾಡ್ಬೇಕಂತ, 7² minus 1/2 ಪ್ಲಸ್ 7² plus 1/2. ಓಕೆ, 7² ಅಂದ್ರೆ ಎಷ್ಟು 49. 49 minus 1 is 48/2 ಪ್ಲಸ್ 7² ಅಂದ್ರೆ 49. 49 plus 1 is 50/2. 48 half ಎಷ್ಟು 24 plus 25. The answer is 49. ಓಕೆ, ಚೆನ್ನಾಗಿದಲ್ಲ. ಅಂದ್ರೆ ಇದರ ಅರ್ಥ ಏನಂತಂದ್ರೆ ಎರಡು ಕಾನ್ಸಿಕ್ಯೂಟಿವ್ ನಂಬರ್ಸ್ ಅನ್ನು ಆಡ್ ಮಾಡೋದ್ರಿಂದನೂ ಕೂಡ ಸ್ಕ್ವೇರ್ ಬರಾಕತ್ತದ. ಬಹಳ ಇಂಪಾರ್ಟೆಂಟ್ ಅದ. 4 ಅದ್ರ ಮೊದಲ ನಂಬರ್ 5 ಇವೆರಡನ್ನು ಕೂಡಿಸಿದ್ರೆ 9 ಬರಾಕತ್ತದ, ಪರ್ಫೆಕ್ಟ್ ಸ್ಕ್ವೇರ್ ಅದ. 12 ಅದ್ರ ಮುಂದಲ ನಂಬರ್ 13 ಇವೆರಡನ್ನು ಕೂಡಿಸೋದ್ರಿಂದನೂ ಕೂಡ ಪರ್ಫೆಕ್ಟ್ ಸ್ಕ್ವೇರ್ ಬರಾಕತ್ತದ, ಅದು 25 ಅದ. ಇಲ್ಲಿ 24 ಪ್ಲಸ್ 25 ಇವೆರಡು ಕಾನ್ಸಿಕ್ಯೂಟಿವ್ ನಂಬರ್ಸ್ ಎರಡು ಕೂಡಿಸೋದ್ರಿಂದನೂ ಕೂಡ 49 ಬರಾಕತ್ತದ. ಅರ್ಧತಾ? ಇದನ್ನ ಸುಮಾರು ನೀವು ನೆನಪಿಡ್ಬೇಕಷ್ಟೇ, ಮತ್ತೆ ನೀವು ಹಿಂಗೆ ಕ್ಯಾಲ್ಕುಲೇಟ್ ಮಾಡಕ್ ಹೋಗ್ಬಾರ್ದು. ಹೆಂಗಂದ್ರ ಇಲ್ಲೊಂಥರ ನಿಮ್ ಬಂದಿರ್ಬೇಕು, ನಿಮ್ಮ ಹತ್ರ ಒಂದು ಡೌಟ್ ಬಂದಿರ್ಬೇಕು. ಏನಂತಂದ್ರೆ, ಸರ ನೀವು 7² ಎಷ್ಟಂತ ಕಂಡಿಡಿಯಕಂತ ಟ್ರಿಕ್ ಹೇಳಕತ್ತೀರಿ, ಮತ್ತು 7² ಇಲ್ಲಿ ಆಲ್ರೆಡಿ ಗೊತ್ತಿದ್ರಾಗ -1/2 ಮಾಡಕತ್ತಿಲ್ಲ, 49 ಅಂತ ಗೊತ್ತೈತಲ್ರಿ, ಮತ್ತೆ ಮೊದಲ ಬರ್ದ್ರೆ ಮುಗೀತಲ್ಲ ಅದಲ್ಲ. ಬಟ್ ಅದಕ್ಕೆ ಡೋಂಟ್ ಬ್ಲೇಮ್ ಮೀ, ದಿಸ್ ಇಸ್ ಅ ಟ್ರಿಕ್. ಏನಂತಂದ್ರೆ, ಎರಡು ಕಾನ್ಸಿಕ್ಯೂಟಿವ್ ನಂಬರ್ಸ್ನ ಆ್ಯಡ್ ಮಾಡೋದ್ರಿಂದನೂ ಕೂಡ ನಿಮಗೆ ಪರ್ಫೆಕ್ಟ್ ಸ್ಕ್ವೇರ್ ಬರ್ತದ. ಇದನ್ನ ಎಲ್ಲಿ ಯೂಸ್ ಆಗ್ತದ ಅಂತಂದ್ರೆ, ಸಮ್ಟೈಮ್ಸ್ ಏನು ಕೇಳ್ತಾರೆ ಗೊತ್ತಾ, if 49 is a perfect square and the sum of the two number, ಹಿಂಗೆ ಕೇಳ್ತಾರೆ ಅವರು, sum of the two number is a perfect square. ನೋಡಿ ಬರ್ಕೊಂಬಿಡಿ, sum of two number is perfect square, that is 49. if one number is a 24, what is another number ಅಂತ ಕೇಳ್ತಾರೆ. ಇದನ್ನು ಭಾಳ ಈಜಿ ಅದ. 49 minus 24 ಮಾಡಿ ಆನ್ಸರ್ ಏನು ಬರ್ತದೆ 25 ಬರಿಬೋದು. ಬಟ್ ಇದನ್ನು ಬೇರೆ ರೀತಿನೂ ಕೂಡ ನಿಮ್ಗೆ ಟ್ವಿಸ್ಟ್ ಮಾಡಿನೂ ಕೇಳ್ಕೋಬಹುದು. ಇಫ್ ಟೂ ನಂಬರ್ಸ್ ಕಾನ್ಸಿಕ್ಯೂಟಿವ್ ನಂಬರ್ಸ್ ಆ್ಯಡ್ ಮಾಡೋದ್ರಿಂದ ಪರ್ಫೆಕ್ಟ್ ಸ್ಕ್ವೇರ್ ಬರೋ ಚಾನ್ಸಸ್ ಇದಾವ. ಅರ್ಧದ? ಸಾಕು, ಇಷ್ಟು ಟ್ರಿಕ್ಸ್ಗಳು ಸಾಕು. ಮತ್ತೆ ಯಾವ ಟ್ರಿಕ್ಸ್ಗಳಿದ್ರ ಹೇಳ್ತೀನಿ. ಇಲ್ಲಿ ನಾವೇನು ಮಾಡಿದ್ವಿ ಅಂತಂದ್ರೆ, ಓನ್ಲಿ ಸ್ಕ್ವೇರ್ ನಂಬರ್ಸನ್ನ ಒಂದಿಷ್ಟು ಬೈ ಹಾರ್ಟ್ ಹಾಕೋದನ್ನ ಹೇಳಿದೆ. ಎರಡನೇದು ಏನಂತಂದ್ರೆ, ಕೆಲವನ್ನ ಪ್ರೆಡಿಕ್ಟ್ ಮಾಡೋದನ್ನ ಹೇಳಿದೆ, ಫ್ಯಾಮಿಲಿಗಳನ್ನ ನೋಡ್ಕೊಂಡ್ವಿ. ಅದಾದ್ಮೇಲೆ ನೆಕ್ಸ್ಟ್ ಏನು ನೋಡಿದ್ವಿ ಅಂತಂದ್ರೆ, ಕೆಲವು ಒಂಥರ ಮ್ಯಾಜಿಕ್ ಟೈಪ್ ಆಗಿ ಸ್ಕ್ವೇರ್ಗಳನ್ನ ಎಕ್ಸ್ಪ್ರೆಸ್ ಮಾಡೋದನ್ನ ನೋಡ್ಕೊಂಡ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡೋಣ ಅಂದ್ರೆ, ಸ್ಕ್ವೇರ್ನ ಕಂಡುಹಿಡಿಯೋದು ಹೆಂಗ ಅಂತ ಹೇಳ. ಓಕೆ, ಈ ಫಾರ್ ಎಕ್ಸಾಂಪಲ್ ಡೈರೆಕ್ಟ್ ಆಗಿ 41² ಎಷ್ಟಪ್ಪ ಅಂತ ಯಾರಾದ್ರೂ ಕೇಳಿದ್ರೆ, ಇದು ನಮ್ಮ ಬೈ ಹಾರ್ಟ್ ಇಲ್ಲ ಅಂತಂದ್ರೆ ಹೆಂಗೆ ಕಂಡುಹಿಡಿಬೇಕು, ಪ್ರೆಡಿಕ್ಟ್ ಮಾಡೋದಲ್ಲ, ಹೆಂಗೆ ಕಂಡುಹಿಡಿಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು.